ಅಡ್ವರ್ಸಿಟೀಸ್ ಬರ್ತಾ ಇರುತ್ತೆ. ನಾವು ವಿವೇಕದಲ್ಲಿ ಜಾಣರಾಗಿ ಅದನ್ನು ಅಡ್ವಾಂಟೇಜ್ ಆಗಿ ತಿರುಗಿಸ್ಕೊಳ್ಬೇಕು. ನಮ್ಮ ಕೈಲೇ ಇದೆ. ನಾವು ಗೆಲ್ಲಬೇಕು, ನಮಗೆ ಸಕ್ಸಸ್ ಬೇಕು, ನಾವು ಜೀವನ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತೀವಿ ಅದಕ್ಕೆ ಅಲ್ವಾ. ಆದರೆ ಫ್ಯಾಕ್ಟ್ ಏನು? ಫೇಲ್ಯೂರೇ ಹೆಚ್ಚು ಸಹಜ, ಕಾಮನ್. ಅದು ಎಲ್ಲರಿಗೂ ಗೊತ್ತಿದೆ. ಈ ಸಕ್ಸಸ್ ಅನ್ನೋದೇನಿದೆ ಅದು ದೊಡ್ಡ ಜರ್ನಿ ಅಂತ ಗೊತ್ತಿಲ್ಲ ಯಾರಿಗೂ. ಹಿಂಗಾಗ್ಬಿಡ್ಬೇಕು. ಹೆಂಗಾಗುತ್ತೆ? ಸಕ್ಸಸ್ಸು ಒಂದು ದೊಡ್ಡ 100 ಫೀಟ್ 1000 ಫೀಟ್ ರೋಡ್ ಇದ್ದಂಗೆ ಉದ್ದ ಜರ್ನಿ ಹೋಗ್ತಾ ಇರಬೇಕು. ಆ ಜರ್ನಿನಲ್ಲಿ ರಿಪೀಟೆಡ್ ಆಗಿ ಫೇಲ್ಯೂರ್ ಆಗ್ತಾ ಇರುತ್ತೆ. ಕೊನೆಗೆ ಸಕ್ಸಸ್ ಆಗೋದು. ಯಾವ ರೀತಿ ನಾವು ಫೇಲ್ಯೂರ್ಗಳನ್ನು ಹ್ಯಾಂಡಲ್ ಮಾಡ್ತೀವಿ ಅದೇ ನಿಜವಾದ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್. ನಮ್ಮನ್ನು ದೊಡ್ಡ ವ್ಯತ್ಯಾಸ ತಗುತ್ತೆ. ನಾವು ಯಾವ ರೀತಿ ಆ ಫೇಲ್ಯೂರ್ನ ಹ್ಯಾಂಡಲ್ ಮಾಡ್ತೀವಿ. ನಮ್ಮ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಲೈಫ್ ಕ್ವಾಲಿಟಿ. ಕೆಲವರು ಸೋತ್ರೆ ಇನ್ನೇನೆಲ್ಲ ಮುಗಿದೋಯ್ತು ಅನ್ನೋಂಗೆ ಆಡ್ತಾರೆ. ಕೈ ಚೆಲ್ಲಿ ಕೂತ್ಕೊಂಡು ಬಿಡ್ತಾರೆ. ಮಾಡೋದೇ ಇಲ್ಲ. ಕೆಲವರು ಹೆದರ್ಕೊಂಡು ಸೋತ್ಬಿಟ್ರೆ, ಅವಮಾನ ಆಗಿಬಿಟ್ರೆ, ಬಿದ್ದುಬಿಟ್ರೆ ನಾ ಎಲ್ಲೂ ಹೋಗೋದೇ ಇಲ್ಲ, ತಲೆ ಮೇಲೆ ಕೈ ಇಟ್ಕೊಂಡು ದೊಡ್ಡ ಹೊರೆ ಸೋಲನ್ನು ಕಲ್ಪಿಸ್ಕೊಂಡೇ ಒದ್ದಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾನು ಸೋತೋದ್ರೆ ಏನು ಮಾಡೋದು? ಆದರೆ ಕೆಲವರು ರಿಯಲೈಸ್ ಮಾಡ್ಕೊಳ್ತಾರೆ. ಅಂಥವ್ರಿಗೆ ಅದಕ್ಕೆ ಹೇಳ್ತಾರೆ ಒಂದು ನಾಡ್ಯೂಲ್ ಪಾಯಿಂಟ್ ಅಂತ. ಅದು ನೋಡಲ್ ಪಾಯಿಂಟ್. ಅದು ಆವಾಗ ನಮಗೆ ಸಿಗುತ್ತೆ. ಒಂದು ಟರ್ನಿಂಗ್ ಪಾಯಿಂಟ್ಗಳು ಸಿಗುತ್ತೆ. ಒಂದು ಲೀಪ್ ತೊಗೊಳಕ್ಕೆ ಒಂದು ಜಂಪಿಂಗ್ ಬೋರ್ಡ್ ಸಿಗುತ್ತೆ. ಹ್ಯಾಂಡಲ್ ಮಾಡಿದಾಗೆಲ್ಲ ಒಂದು ಸ್ಪ್ರಿಂಗ್ ಬೋಲ್ಟ್ ಥರ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವು ಅಂದ್ಕೊಂಡಿದ್ದಕ್ಕಿಂತ ಎತ್ತರಕ್ಕೆ ಹೋಗ್ತೀವಿ. ನಾವು ಅಂದ್ಕೊಂಡೇ ಇರಲ್ಲ. ಅಂಥ ಭವಿಷ್ಯ ನಮ್ಮೆಲ್ಲರಿಗೂ ಇದೆ. ಸೋಲು ನೋಡಿ ಹೆದರಬೇಡಿ. ಇಟ್ಸ್ ಅನ್ ಅಡ್ವಾಂಟೇಜ್.